ಶಿಡ್ಲಘಟ್ಟ ಪ್ರಸಂಗ ಪ್ರತಿ ವರ್ಷದಂತೆ ಮೇ 25ರಂದು ನಡೆಯುವ ಶ್ರೀರಾಮೋತ್ಸವ ಕಾರ್ಯಕ್ರಮ ಪಕ್ಷಭೇದ ಮರೆತು ಆಚರಿಸೋಣ. ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ಶಿಡ್ಲಘಟ್ಟ ನಗರದ ಸೊಲ್ಲಾಪುರಮ್ಮ ದೇವಾಲಯದ ಬಳಿ ನಡೆಯುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಯಾತ್ರೆಯಲ್ಲಿ ಸಮಸ್ತ ಹಿಂದೂ ಬಾಂಧವರು ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಶುಕ್ರವಾರದಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮುಖಂಡರು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಧಾನಿ ಮೋದಿಜಿ ಅವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರ ಪ್ರವಾಸಿಗರಿಗೆ ಅನುಕೂಲವಾಗಿದ್ದು, ಆದರೆ ಪಾಕಿಸ್ತಾನದ ಪ್ರಚೋದಿತ ಉಗ್ರಗಾಮಿಗಳು ಪಹಲ್ಗಾಮ್ನಲ್ಲಿ ಸುಮಾರು 28 ಅಮಾಯಕ ಭಾರತೀಯರನ್ನ ನೀನು ಹಿಂದೂನ ಮುಸ್ಲಿಮಾ ಎಂದು ನೋಡಿ ಚಿತ್ರ ಹಿಂಸೆ ಮಾಡಿ ಭಾರತೀಯರನ್ನ ಕೊಂದು ಸಾಲದೆಂಬಂತೆ ಮಹಿಳೆಯರ ಸಿಂಧೂರವನ್ನು ಅಳಿಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಕೈಗೊಂಡಿರುವ ಈ ದಿಟ್ಟ ನಿರ್ಧಾರಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೈಜೋಡಿಸಿದ್ದಾರೆ. ನಾವೆಲ್ಲರೂ ಒಗ್ಗೂಡುವುದರ ಮೂಲಕ ನಮ್ಮ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಸಾಧ್ಯವಾದರೆ ಯುವಕರೆಲ್ಲ ದೇಶದ ರಕ್ಷಣೆಗೆ ಅವಶ್ಯಕತೆ ಬಿದ್ದರೆ ನಿಲ್ಲೋಣ. ಅದರ ಜವಾಬ್ದಾರಿಯನ್ನ ಹೊತ್ತು ನಾನು ಮುಂದೆ ಬರುತ್ತೇನೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿ ಅಭಿಮತ ವ್ಯಕ್ತಪಡಿಸಿದ್ರು. ಹಾಗಾಗಿ ಶತ್ರು ದೇಶಗಳಿಗೆ ನಾವೆಲ್ಲ ಭಾರತೀಯರು, ನಮಗೆ ಯಾವುದೇ ರೀತಿಯ ಪಕ್ಷಭೇದವಿಲ್ಲ ಎಂಬುದನ್ನು ತೋರಿಸುವ ಸಲುವಾಗಿ ಇದೇ ಮೇ ತಿಂಗಳ 25ರಂದು ಶಿಡ್ಲಘಟ್ಟದಲ್ಲಿ ನಡೆಯುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ 3ನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಯಾತ್ರೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡಂತೆ ಪಕ್ಷಭೇದ ಮರೆತು ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಎಂದರು. ಇತ್ತೀಚೆಗೆ ಹಿಂದೂ ಯುವತಿಯರ ಪ್ರೇಮದ ಆಸೆ ತೋರಿಸಿ ನಂತರ ಅವರನ್ನು ದೈಹಿಕವಾಗಿ ಬಳಸಿಕೊಂಡು ವಿಡಿಯೋ ಚಿತ್ರೀಕರಿಸಿ ಲವ್ ಜಿಹಾದ್ ಹೆಸರಲ್ಲಿ ತೊಂದರೆ ನೀಡುತ್ತಿದ್ದು, ನಂತರ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡುವುದು, ಇಂತಹ ದುಷ್ಕೃತ್ಯಗಳಿಗೆ ಒಳಗಾಗುತ್ತಿರುವ ಹಿಂದೂಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸಮಸ್ಯೆಗಳು ಕೆಲಸ ನಿರ್ವಹಿಸುತ್ತಿದ್ದು, ಇಂದು ಯುವಕರು ದೇಶದ ಒಳಿತಿಗಾಗಿ ಒಗ್ಗೂಡಿ ರಾಷ್ಟ್ರ ರಕ್ಷಣೆಗೆ ನಿಲ್ಲಬೇಕಾಗಿದೆ. ಅವಶ್ಯಕತೆ ಬಿದ್ದರೆ ಸೈನಿಕರ ಗಾಯಗಳಾದ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದ ಸಂದರ್ಭದಲ್ಲಿ ರಕ್ತದಾನಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಎಂದು ಯುವಕರಿಗೆ ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗ ದಳ ಜಿಲ್ಲಾ ಸಂಯೋಜಕರು ಅಂಬರೀಶ್, ತಾಲೂಕು ಅಧ್ಯಕ್ಷರು ಚಲಪರಾಜ್, ಸಹ ಕಾರ್ಯದರ್ಶಿ ಶ್ರೀನಾಥ್, ಉಪೇಂದ್ರ, ಪ್ರಕಾಶ್, ಸೋಮಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರಾದ ಕೃಷ್ಣಮೂರ್ತಿ, ಮೋಹನ್ ಕುಮಾರ್, ಬಂಗಾರ, ರಾಮಕೃಷ್ಣಪ್ಪ, ಟೈಲರ್, ಸುಬ್ರಹ್ಮಣಿ ಮುಂತಾದವರು ಹಾಜರಿದ್ದರು. ವರದಿ ವೆಂಕಟೇಶ್, ಎಸ್ವಿಎಂ ನ್ಯೂಸ್, ಚಿಂತಾಮಣಿ. ಇಡೀ ಕರಾವಳಿಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಇದೊಂದೇ ಕೊಲೆ ಅಲ್ಲ, ಸಾಕಷ್ಟು ಶರತ್ ಮಡಿವಾಳ ಕೇಸ್ ಆಯಿತು, ಪ್ರವೀಣ್ ನಿಟ್ಟಾರ್ ಕೊಲೆ ಆಯಿತು, ಪ್ರಶಾಂತ್ ಪೂಜಾರಿ ಕೊಲೆ ಆಯಿತು. ಏನಾಗಿದೆ ಇವತ್ತು ಮತ್ತೆ ಮತ್ತೆ ಘಟನೆಗಳು ಮರುಕಳಿಸ್ತಾ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಹಿಂದೂ ತರುಣರನ್ನ ಜಾಗೃತಿಗೊಳಿಸಬೇಕು. ಹಿಂದೂ ಅಂತ ಹೇಳಿದ್ರೆ ಇವತ್ತು ಬಂಧು, ನಾವೆಲ್ಲ ಒಂದು ಅಂತೇಳಿ ಸಮಾಧಾನವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಕ್ರಿಯ ಎಲ್ಲ ಹಿಂದೂ ಬಾಂಧವರು, ಹಿಂದೂ ತರುಣರು ಒಂದು ಶ್ರೀರಾಮ ಶೋಭಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಆ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಲಕೃಷ್ಣ ಅವರು, ಸಂಚಾಲಕರಾದ ಅಂಬರೀಶ್ ಅವರು, ಉಪೇಂದ್ರ ಅವರು, ಶಿವರಾಜ್ ಅವರು, ಶ್ರೀನಾಥ್ ಅವರು, ಅದರ ಜೊತೆಗೆ ನಮ್ಮ ಬಿಜೆಪಿಯ ಮುಖಂಡರು ಪಕ್ಷಾತೀತವಾಗಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟದಲ್ಲಿ 3ನೇ ವರ್ಷದ ಶ್ರೀರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಅವ್ರ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣನೂ ಇದೆ. ಏನು ಕಾಶ್ಮೀರ ನಮಗೆ ಇವತ್ತು ಆರ್ಟಿಕಲ್ 370 ತೆಗೆದಾದ್ಮೇಲೆ ಯಾರೆಲ್ಲ ವಿದೇಶಗಳಿಗೆ ಹೋಗ್ತಾ ಇದ್ರು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ರು, ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗೋಕ್ಕೆ ಶುರುವಾಗಿತ್ತು. ತುಂಬಾ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹಾಲಿಡೇ ಬಂದ ಮೇಲೆ ಹೆಂಡತಿ
ಗಂಡ ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಫ್ಯಾಕ್ಟರಿ ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನ ಕಳಿಸಿ ಆ ಉಗ್ರರಿಗೆ ಹಿಂದೂನಾ ಮುಸ್ಲಿಮಾ ಅಂತ ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ. ಅವ್ರು ಹೇಳ್ತಾರೆ, ಹೆಂಡತಿನ ಮಗುನ ಪಕ್ಕಕ್ಕೆ ಕೂರಿಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಹೊಡೆದು ಆ ರಕ್ತಪಾತ ಹೆಂಡತಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮ್ಗೆಲ್ಲ ಮೈ ಜುಮ್ ಅಂತ ಇದೆ. ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಭಾರತ ಉಳಿದಿರುತ್ತದೆ ಹಿಂದುತ್ವ ಆಧಾರದ ಮೇಲೆ, ಸನಾತನ ಧರ್ಮದ ಮೇಲೆ. ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ. ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ, ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹೊಡಿತಾರೆ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ನಮ್ಗೆಲ್ಲ ಈಗ ಮೈ ಜುಮ್ ಅಂತ ಇದೆ. ಹೆಣ್ಮಕ್ಳು ಮುಂದೆ, ಮಕ್ಕಳು ಮುಂದೆ ಅವ್ರನ್ನ ಹೊಡೆದು ಹೆಣ್ಮಕ್ಳಿಗೆ ಕುಂಕುಮ ಹರಿಸ್ತಾರೆ. ಆ ಕುಂಕುಮ ಹರಿಸಿರೋದು ಅವ್ರು ಕುಂಕುಮ ಹರಿಸಿದ್ದು 26 ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲಾ ಫ್ಯಾಕ್ಟರಿ ತಯಾರಿಕೆ ಮಾಡ್ತಕ್ಕಂಥ ಸ್ಥಳಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ. ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ಇದ್ದೇ ನಿರ್ಮೂಲ ಮಾಡಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ, ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅದು ದೊಡ್ಡ ವಿಷಯ ಆಗಿದೆ. ಇವತ್ತು ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು. ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದಾರೆ, ಇಷ್ಟೊಂದು ಹೇಳ್ತಾರೆ, ಯಾರಿಗೂ ತಲೆಗೆ ಹೋಗ್ತಾ ಇರ್ಲಿಲ್ಲ. ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೆಯಲ್ಲಿ ಯಾರನ್ನು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು. ಇವತ್ತು ತಕ್ಕ ಪಾಠ ಈ ಉಗ್ರರು ಕಲಿಸಿದ್ದಾರೆ. ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾಶ್ಮೀರದಲ್ಲಾಗಿದೆ, ನಾಳೆ ಇಡೀ ನಮ್ಮ ಭಾರತದಲ್ಲಾಗತ್ತೆ. ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವರೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದ್ದೀರಾ, ಸಾಕಷ್ಟು ಜಾಗರಣೆ ಮೂಡಿಸಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮನೆಗೆ ತಲುಪಬೇಕು. ಇವತ್ತು ಏನಾಗಿದೆ, ಏನಾಗಬೇಕು, ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ 25ನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ, ಹಿಂದುತ್ವ ಗಟ್ಟಿಯಾಗಿದೆ, ಯುವಕರೆಲ್ಲ ಬರಬೇಕು. ಆ ಯುವಕರೆಲ್ಲ ಇವತ್ತು ನೋಡಿ, ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲೇ ಇರ್ತಕ್ಕಂಥವರು ಭಯೋತ್ಪಾದಕರು ಇನ್ನ ಜಾಸ್ತಿ ಇದ್ದಾರೆ. ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ. ಇವತ್ತು ಲವ್ ಜಿಹಾದ್ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಮಾಡ್ತಾರೆ. ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವರಿಂದನೇ. ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಮಾಡ್ತಾರೆ ಅವರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು. ಇವೆಲ್ಲ ಒಂದೆಲ್ಲ ಮುಟ್ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದೀವಿ, ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು. ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮದ 25ನೇ ತಾರೀಕಿಗೆ ಹಮ್ಮಿಕೊಂಡಿದೀವಿ. ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ, ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ 25ನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಾವು 25ನೇ ತಾರೀಕು ದೊಡ್ಡ ಮಟ್ಟಿಗೆ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಮೋದಿಜಿಯವರ ಕೊಡೆಯಾಗಿದೆ. ಮುಖ ಕಾಣಿಸಿ ಸರ್, ಮುಖ ಕಾಣಿಸ್ಬಿಟ್ರೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.